ಅಲ್ಲ ಗುರು, ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಮೊನ್ನೆ ದೊಡ್ಡಬಳ್ಳಾಪುರದಲ್ಲಿ ಇಂಡಸ್ಟ್ರಿಯಲ್ಲಿ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗಿದ್ದೆ ಗುರು. ನೋಡಿದ್ರೆ ಅಲ್ಲಿ ಇಲ್ಲೊಂದು ಕಾನೂನು ಮಾಡಿದರು. ಯಾರು? ದೊಡ್ಡಬಳ್ಳಾಪುರದ MLA ಧೀರಜ್ ಮುನ್ರಾಜ್ ಸರ್ ಅವರು ಇಲ್ಲೊಂದು ಕಾನೂನು ಮಾಡಿದರು. ಏನಂತ? 60% ಕನ್ನಡದವ್ರು ಇರಬೇಕು, ಇನ್ನು 40% ಮಾತ್ರ ಔಟ್ಸೈಡ್ ಅವ್ರು ಇರಬೇಕು ಅಂತ. ಇಲ್ಲಿ ನೋಡಿದ್ರೆ ಆಗಿಲ್ಲ. ಎಲ್ಲರೂ 80% ಔಟ್ಸೈಡ್ ಅವ್ರವ್ರೆ, 20% ಮಾತ್ರ ಕನ್ನಡದವ್ರು ಅವರೇ. ಅದರಲ್ಲಿ ಕನ್ನಡದವ್ರಿಗೆ ಒಳ್ಳೆ ಪೋಸ್ಟ್ ಕೊಡ್ತಾರಾ? ಇಲ್ಲ. ಒಳ್ಳೊಳ್ಳೆ ಇದು ಮಾಡ್ತಾರಾ, ಫೆಸಿಲಿಟಿ ಕೊಡ್ತಾರಾ? ಅದು ಇಲ್ಲ. ಹಿಂದಿಯವ್ರಿಗೆ ರೂಮ್ ಕೊಡ್ತಾರೆ, ಔಟ್ಸೈಡ್ ಅವ್ರು ಬಂದಿರೋರಿಗೆ ಒಳ್ಳೊಳ್ಳೆ ಮ್ಯಾನೇಜರ್ ಪೋಸ್ಟ್ಗಳು, ತಮಿಳಿಯನ್ಸಿಗೆ ಎಂಪ್ಲಾಯ್ ಪೋಸ್ಟು, ಇವ್ರಿಗೆ ಎಷ್ಟು ಫೆಸಿಲಿಟಿ ಕೊಡ್ತಾವ್ರೆ, ನಮ್ಮ ಕನ್ನಡದವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಎಲ್ಲರೂ ಧ್ವನಿ ಎತ್ತಾ ಇಲ್ಲ? ಕನ್ನಡದವರು ನಾವು ಅಲ್ಲಿ ಬೇಕು, ಬೋಲ್ಡ್ ಹಾಕಿಲ್ಲ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಇಲ್ಲಿ ಕನ್ನಡದವ್ರಿಗೆ ಕೆಲಸನೇ ಸಿಗ್ತಾಯಿಲ್ಲಪ್ಪ. ಇದಕ್ಕೇನು ಹೇಳ್ತೀರಾ? ಹಾಂ, ಇಲ್ಲಿ ಕೆಲಸನೇ ಸಿಗ್ತಾಯಿಲ್ಲ ಕನ್ನಡದವ್ರವ್ರಿಗೆ. ಒಂದು ಸರಿ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಬಾಶೆಟ್ಟಹಳ್ಳಿ ಅಲ್ಲಿ ಫ್ಯಾಕ್ಟ್ರಿ ಸರ್ಕಲಿಂದ ಹೋಗಿದ್ದೀರಂದರೆ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ ಗುರು. ಕ್ಯೂನಲ್ಲಿ ಕೆಲಸ ಇಲ್ಲ. ಇವತ್ತೋದ್ರೆ ಸೋಮವಾರ ಬಾ ಅಂತಾರೆ, ಸೋಮವಾರ ಬಂದರೆ ಮತ್ತೆ ಬುಧವಾರ ಬಾ ಅಂತಾರೆ. ಅದೇ ಹಿಂದಿಯವ್ರು ಅವ್ರನ್ನ ಡೈರೆಕ್ಟ್ ಜಾಯ್ನಿಂಗ್ ಗುರು. ಅವ್ರಿಗೆ ಡೈರೆಕ್ಟ್ ಜಾಯ್ನಿಂಗೇ ಕೊಡ್ತಾರೆ ಹಿಂದಿಯವ್ರಿಗಾದರೆ. ಏನು ಮಾಡೋದು? ಹಾಂ, ಅವ್ರಿಗೆ ಡೈರೆಕ್ಟ್ ಜಾಯ್ನಿಂಗು. ನಮ್ಮಂಥ ಕನ್ನಡದವ್ರಿಗೆ ಕೆಲಸ ಇಲ್ಲ ಗುರು. ಇದರ ಬಗ್ಗೆ ಸ್ವಲ್ಪ ಎತ್ತೆಚ್ಕೊಳ್ಳಿ ಗುರು. ಎಲ್ಲ ಹಿಂದಿಯವರೇ ಆಗಿದ್ದಾರೆ. ಇವಾಗ ದೊಡ್ಡಬಳ್ಳಾಪುರದಲ್ಲಿ ಹೆಂಗೇಗಿತ್ತು ಅಂದರೆ, ಮೊದಲು ಬಾಶೆಟ್ಟಹಳ್ಳಿಯಲ್ಲಿ ಮಾತ್ರ ಇದ್ದರು ಹಿಂದಿಯವರು, ಔಟ್ಸೈಡ್ ಅವರೆಲ್ಲ. ಇವಾಗ ಏನಪ್ಪ ಆಗಿದೆ ಅಂದರೆ, ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾರೆ. ಹಿಂದಿಯವರು. ಅವರು ಹೇಗಪ್ಪ ಅಂತಂದರೆ, ಇವಾಗ ಒಬ್ಬರು ಬರ್ತಾರೆ ಅಷ್ಟೇ ಕೆಲಸಕ್ಕೆ. ಒಬ್ಬರು ಬಂದರೆ ಮತ್ತೆ ಇನ್ನೊಬ್ರು ಹಂಗೆ ಓಡೋಗಿ ಅವ್ರ ಫ್ಯಾಮಿಲಿ ಓಡಾಡೋಗಿಬಿಟ್ಟು ಊರಿಂದ 10 ಜನ 20 ಜನ ಕರ್ಕೊಂಬರ್ತಾರೆ. 10 ಜನ 20 ಜನ ಕರ್ಕೊಂಬರ್ತಾರೆ ಗುರು. ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ದೀರಿ, ನಮಗೆ ಕೆಲಸ ಇಲ್ಲ, ಒಳ್ಳೊಳ್ಳೆ ಪೋಸ್ಟ್ ಕೊಡೋಲ್ಲ. ITI ಮಾಡಿದವ್ರಿಗೆ ಬೆಲೆನೇ ಇಲ್ಲ ಗುರು. 15,000 13,000 ಕೇಳ್ತಾರೆ. ಡಿಪ್ಲೊಮಾ ಮಾಡಿರೋರಿಗೆ ಅವ್ರಿಗೂ ವ್ಯಾಲ್ಯೂ ಇಲ್ಲ. ಅವ್ರಿಗೂ ನಮಗೆ ITI ಮಾಡಿರೋರಿಗಿಂತ 1,000 2,000 ಎಕ್ಸ್ಟ್ರಾ ಅಷ್ಟೇ ಗುರು. ಇನ್ನು ಡಿಗ್ರಿಗೆ ಹೇಳ್ತೀರಾ, ಡಿಗ್ರಿ PUC ಇವ್ರನ್ನ ಕೆಲಸಕ್ಕೆ ತಗೊಳಲ್ಲ. ನಮ್ಗೆ ಅವಶ್ಯಕತೆನೇ ಇಲ್ಲ. ಇವರು PUC ಅವ್ರು ಗುರು. ನಮ್ಮ ಫ್ರೆಂಡ್ ಒಬ್ಬ ಅವನೇ, ಕೆಲಸನೇ ಸಿಗ್ತಾಯಿಲ್ಲ ಗುರು. ಅವನಿಗೆ ಕೆಲಸ ಸಿಕ್ಕಿದ್ರು PUC ಓದಿರೋರ್ಕಾದ್ರು ಅಲ್ಲಿಗೆ SSLC 16 ವರ್ಷ, PUC 2 ವರ್ಷ, 18 ವರ್ಷ ಗುರು. 18 ವರ್ಷ ಓದಿ 20,000 ಸಂಬಳ ಇಲ್ಲ ಅಂದರೆ ಹೆಂಗೆ ಗುರು? ಹಿಂದಿಯವ್ರಿಗಾದರೆ 12 ಅವರ್ ಡ್ಯೂಟಿ, ಅವ್ರಿಗೆ 20-24,000 ಸಂಬಳ ಕೊಡ್ತಾರೆ, ರೂಮ್ ಕೊಡ್ತಾರೆ, ಫೆಸಿಲಿಟಿ ಕೊಡ್ತಾರೆ. ನಾವಿಲ್ಲೇ ಕೆಲಸ ಕೇಳೋಕೆ ಹೋದರೆ ನೀವು ಲೋಕಲ್ಲು ಬೇಡ ನೀವು ಅಂತ ಎದುರಿಸ್ತಾರೆ ಗುರು. ನಾಳೆ ಕಾಲ್ ಮಾಡ್ತೀರ ಅಂತ ಹೇಳ್ತಾರೆ, ಕಾಲು ಮಾಡಲ್ಲ, ಯಾವುದೂ ಮಾಡಲ್ಲ. ಏನು ಮಾಡ್ತೀರ ಗುರು? ಹಿಂಗಾಗೈತೆ ದೊಡ್ಡಬಳ್ಳಾಪುರದ ಪರಿಸ್ಥಿತಿ. ಬಾಶೆಟ್ಟಹಳ್ಳಿಯಲ್ಲಿದ್ದರು ಹಿಂದಿಯವರು, ಇವಾಗ ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾರೆ. ಇವಾಗ ಮತ್ತೆ ಬಸ್ ಸ್ಟ್ಯಾಂಡ್ಗೂ ಬರ್ತಾಯಿದ್ದಾರೆ ಗುರು. ಹಾಂ, ಬಸ್ ಸ್ಟ್ಯಾಂಡ್ಗೂ ಬರ್ತಾಯಿದ್ದಾರೆ. ಏನು ಮಾಡ್ತೀರಾ? ಬಸ್ ಸ್ಟ್ಯಾಂಡ್ಗೆ ಬರ್ತಾಯಿದ್ದಾರೆ. ಅವ್ರು ಕೇಳೋರು ಯಾರೂ ಇಲ್ವಾ? ನಮ್ಮ ಕೆಲಸ ಅಲ್ಲ, ಅವರು ಉಡಾಯಿಸ್ಕೊಂಡ್ಬಿಟ್ರು. ಹಾಂ, ನಮಗೆ ಕೆಲಸ ಇಲ್ಲ. ಎಷ್ಟು ಕಂಪ್ನಿಗಳು ಹೊಡೆದ್ರೂ ಕೆಲಸ ಸಿಗಲ್ಲ. ITI ಓದಿರೋರಿಗೆ, ಡಿಪ್ಲೊಮಾ ಓದಿರೋರಿಗೆ, BCom ಮಾಡಿರೋರಿಗೆ ಕೆಲಸ ಇಲ್ಲ. ಇಲ್ಲಿ ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ, ನಾವಿವಾಗ 16,000 17,000 ಟಾರ್ಗೆಟ್ ಇಕ್ಕಿರ್ತೀರಿ. 16,000 20,000 ನಾರ್ಮಲ್ಲು. ಹಿಂದಿಯವ್ರು ಏನು ಮಾಡ್ತಾರೆ? 12,000ಕ್ಕೆ ಮಾಡ್ತಾರೆ ಗುರು. 12,000 ರೂಮ್ ಕೊಟ್ಬಿಡ್ತೀನಿ ಅಂತಂದರೆ 5 ಅಡಿ ಜಾಗ ಕೊಟ್ಟರೆ 6 ಜನ ಮಲ್ಕೊಂತಾರೆ ಅವರು. ಹಿಂಗೆಲ್ಲ ಮಾಡಿ ಏನು ಯೂಸ್ ಗುರು? ನಮ್ಮ ಕನ್ನಡದವ್ರು ಮಾತ್ರ ಬೆಳೆಯಲ್ಲ, ಔಟ್ಸೈಡ್ ಮಾತ್ರ ಬೆಳಿತಾವ್ರೆ. ಮೊನ್ನೆ ಬಾಶೆಟ್ಟಹಳ್ಳಿಯಲ್ಲಿ ನೇಕಾರರು ಅವರು ನಮಗೆ ಕೆಲಸ ಸಿಗ್ತಾಯಿಲ್ಲ, ಹಿಂದಿಯವರು ಇದು ಮಾಡ್ತಾವ್ರೆ, ಕಮ್ಮಿ ಕೂಲಿಂಗ್ ಮಾಡ್ತಾವ್ರೆ ಅಂತಂದರು. ಅದು ಇನ್ನೂ ಪ್ರೊಸೆಸಿಂಗಲ್ಲಿ ಐತಿ, ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅದಕ್ಕೂ ಏನು ಮಾಡ್ತಾರೆ, ಅದಕ್ಕೂ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ವ್ಯಾಲ್ಯೂನೇ ಇಲ್ದಂಗೆ ಆಗೋದು. ಓದಿರೋರಿಗೆ ವ್ಯಾಲ್ಯೂನೇ ಇಲ್ಲ. ನನಗೇನಪ್ಪ ಬೆಸ್ಟ್ ಗೊತ್ತಾಗಿದೆ ಅಂತಂದರೆ, ಓದಿದ ತಕ್ಷಣ SSLC ಗಂಟ ಓದ್ಕೊಬೇಕು, ಮತ್ತು ಕೆಲ್ಸಕ್ಕೆ ಹೋಗ್ಬಿಡ್ಬೇಕು ಗುರು. ಯಾವುದಾದ್ರೂ ಒಂದು ಕೆಲಸ ಇಟ್ಕೊಂಡು ಹೋಗ್ಬೇಕು. ಇನ್ನು ಮಿಡಲ್ ಕ್ಲಾಸ್ ಜನಗಳಿಗಂತೂ ಗೌರ್ಮೆಂಟ್ ಜಾಬ್ ಬರೋಲ್ಲ. ಗೌರ್ಮೆಂಟ್ ಜಾಬ್ ಬರಬೇಕಾದ್ರೆ IAS ಓದಬೇಕು,
ಇಲ್ಲ LLB ಮಾಡ್ಕೊಬೇಕು. ಎಲ್ಲದರಲ್ಲೂ ಲಂಚ ಕೇಳ್ತಾರೆ. ಇನ್ನು ಹೆಂಗೆ ತಾನೇ ಮಾಡೋಣ ನಾವು, ಹೆಂಗೆ ತಾನೇ ಓದೋಣ? ಹೆಣ್ಮಕ್ಳಿಗೊಂದು ಕೆಲಸ ಕೊಡೋಲ್ಲ ಸರಿಯಾಗಿ, ಗೌರ್ಮೆಂಟು ಸಂಬಳನೇ ಕೊಡೋಲ್ಲ. ಏನು ಮಾಡ್ತೀರ ಗುರು? ಇಲ್ಲಿ ನಮ್ಮ ಹುಡುಗರಿಗೆ ಕೆಲಸಗಳೇ ಇಲ್ಲ. ನಮ್ಮ ಫ್ರೆಂಡ್ಗಳಿಗೆ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ ಇಲ್ಲಿ, ಎಷ್ಟೋ ಜನಕ್ಕೆ ಕೆಲಸನೇ ಇಲ್ಲ ಇಲ್ಲಿ. ಸ್ವಲ್ಪ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಕ್ಬೇಕು. ಇಲ್ಲಿ ಎಲ್ಲ ಹಿಂದೆಯವರೇ ಆಗಿಬಿಟ್ರೆ ಪ್ರಶ್ನೆ ನಾವು ಕೇಳಬೇಕು. ನಮ್ಮಂಥ ಯುವಕರು ಮುಂದೆ ಬರಬೇಕು, ಪ್ರಶ್ನೆ ಮಾಡಬೇಕು. ಅವ್ರನ್ನ ಪ್ರಶ್ನೆ ಮಾಡಿದ್ರೇ ಗುರು ನಮಗಿಲ್ಲಿ ವ್ಯಾಲ್ಯೂ. ಇಲ್ಲ ಅಂತಂದರೆ ಎಲ್ಲ ಅವರೇ ತುಂಬೋತಾರೆ, ಹಿಂದಿಯವರೇ ತುಂಬೋತಾರೆ, ಔಟ್ಸೈಡೇ ತುಂಬೋತಾರೆ. ಒಡಿಶಾ, ಹಿಂದಿ, ಮೇಘಾಲಯದಿಂದ ಬಂದವರು ಗುರು ಕೆಲ್ಸಕ್ಕೆ ಇಲ್ಲಿಗೆ. ಮೇಘಾಲಯ, ನೇಪಾಳ, ಆಂಧ್ರ ಎಲ್ಲ ಈ ಥರ ಬಂದಿದ್ದಾರೆ. ಕೆಲಸಗಳಿಲ್ಲ ಇವಾಗ ನಮ್ಮಂಥ ಯುವಕರಿಗೆ. ಇನ್ನು ಮನೆಯಲ್ಲಿ ಕೂತ್ಕೊಂಡ್ರೆ ಜೀವನ ನಡೆಯಲ್ಲ. ಏನು ಮಾಡ್ತೀರಾ ಫ್ರೆಂಡ್ಸ್? ಹಿಂಗೆ ಆಗೋಗ್ಬಿಡೈತೆ ಕನ್ನಡಿಗರದು. ಹಾಗೆ ನಾವು ಕನ್ನಡನ ಉಳಿಸ್ತಿರಲ್ಲ, ಕನ್ನಡನ ಉಳಿಸೋಣ, ಬೆಳೆಸೋಣ. ಹಾಗೆ ಕನ್ನಡಿಗರನ್ನು ಉಳಿಸೋಣ, ಕನ್ನಡಿಗರನ್ನು ಇನ್ನೂ ಮೇಲ್ಮಟ್ಟಕ್ಕೆ ಬೆಳೆಸೋಣ. ನಮ್ಮ ಕನ್ನಡಿಗರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ನಮ್ಮ ಕನ್ನಡ ಬೋಲ್ಡ್ ಇಲ್ಲ, ಇಂಗ್ಲೀಷ್ ಬೋಲ್ಡ್ ಐತೆ, ಹಿಂದಿ ಬೋಲ್ಡ್ ಐತೆ, ಒರಿಸ್ಸಾ ಬೋಲ್ಡ್ ಐತೆ ಅಂದ್ಬಿಟ್ಟು ಕನ್ನಡನ ಉಳ್ಸೋಕ್ಕೆ ಕನ್ನಡ ಬೋಲ್ಡ್ ಹಾಕ್ಸ್ತಾ ಇದ್ದಾರೆ. ಅವರು ಕನ್ನಡನ ಉಳಿಸ್ತಾವ್ರೆ, ಹಂಗೆ ನಮ್ಮ ಕನ್ನಡಿಗರನ್ನು ಸ್ವಲ್ಪ ಉಳಿಸ್ಕೊಬೇಕಲ್ವ? ಅದೆಲ್ಲ ಯಾರ ಕೈಲಿ ಐತೆ? ನಮ್ಮ ಕೈಲೇ ಐತೆ ಗಾಯ್ಸ್. ಮಾಡ್ಕೊಬೇಕು ನಾವು, ಪ್ರಶ್ನೆ ಮಾಡ್ಬೇಕು ನಾವು ಇದನ್ನೆಲ್ಲ. ಯುವಕರೆಲ್ಲ ಮುಂದೆ ಬಂದು, ಸಂಘದವರೆಲ್ಲ ಮುಂದೆ ಬಂದು ಪ್ರಶ್ನೆ ಮಾಡ್ಬೇಕು ಇದನ್ನು. ಒಟ್ಟಿನಲ್ಲಿ ಆಗುತ್ತಾ ಗೊತ್ತಿಲ್ಲ. ಎಷ್ಟೋ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಇವತ್ತು ಹೇಳಿದ್ದೀನಿ. ಇದು ನನ್ನ ಅನಿಸಿಕೆ ಅಷ್ಟೇ ಫ್ರೆಂಡ್ಸ್. ಆಗಲೇಬೇಕು ಅನ್ನೋದೇನಿಲ್ಲ, ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಜೈ ಕರ್ನಾಟಕ. ಮತ್ತೆ